ಸೆಪ್ಟೆಂಬರ್ 15 ಅಂದರೆ ನಾಳೆ ಭೂಮಿ ಎಂಡ್ ಆಗುತ್ತಂತೆ. ನೀವು ಹೇಳ್ತಿಲ್ಲ, ನಾಸಾ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿದೆ. ಹೌದಾ, ಇದು ನಿಜನಾ ಅಂತ ನೋಡೋಣ ಬನ್ನಿ. ನಾಸಾ ಕಡೆಯಿಂದ ಏನ್ ನೋಟಿಸ್ ಬಂದಿದೆ ಅಂತ ನೋಡೋಣ ಬನ್ನಿ. ಭೂಮಿಯ ಆಸುಪಾಸು ಅಂದರೆ ಭೂಮಿಯ ನಿಯರ್ ಸುತ್ತಮುತ್ತ ಸದ್ಯದಲ್ಲೇ ಸೆಪ್ಟೆಂಬರ್ 15ರಂದು ಕ್ಷುದ್ರ ಗ್ರಹವು ನಮ್ಮ ಭೂಮಿಯ ಪಕ್ಕದಲ್ಲಿ ಹಾದು ಹೋಗುತ್ತಂತೆ. ಒಂದು ವೇಳೆ ಬೈ ಚಾನ್ಸ್ ಮಿಸ್ ಆಗಿ ಡೈರೆಕ್ಷನ್ ಚೇಂಜ್ ಆಗಿ ಭೂಮಿಗೆ ಬಂದು ಹೊಡಿತು ಅಂದರೆ ಎಲ್ಲವೂ ಮಟಾಶ್, ಅಂದರೆ ಭೂಮಿ ನಾಶವಾಗುತ್ತೆ. ಹಿಂದೆ ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ರಾಜ್ಯಭಾರ ಮಾಡಿದ್ದ ಭಾರಿ ಗಾತ್ರದ ಡೈನೋಸಾರ್ಗಳ ಸಂಖ್ಯೆ ಅಂತ್ಯವಾಗಲು ಈ ಕ್ಷುದ್ರ ಗ್ರಹಗಳೇ ಕಾರಣ ಅನ್ನೋ ನಂಬಿಕೆ ಇದೆ. ಈಗ ಇಂಥದೇ ಒಂದು ಕ್ಷುದ್ರ ಗ್ರಹ ಭೂಮಿಯ ಬಳಿ ಬರ್ತಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಆದಂತ ನಾಶ ಈ ಬಾರಿನೂ ಆಗಬಹುದು ಎಂದು ನಾಸಾದಿಂದ ನೋಟಿಸ್ ಬಂದಿದೆ. ಇದು ಆಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ, ಆಗಬಹುದು ಅಂತ ಹೇಳಿದ್ದಾರೆ. ನೀವೇ ಊಹಿಸಿಕೊಳ್ಳಿ ಸ್ನೇಹಿತರೆ, ಗಂಟೆಗೆ 65,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಈ ಕ್ಷುದ್ರ ಗ್ರಹ ಒಂದು ವೇಳೆ ಭೂಮಿಗೆ ಬಂದು ಹೊಡೆದರೆ ಏನಾಗಬಹುದು ಅಂತ. ಒಂದು ವೇಳೆ ಸ್ನೇಹಿತರೆ ಇದು ದೇವರ ದಯದಿಂದ ನಮ್ಮ ಭೂಮಿಗೆ ಹೊಡೆಯದಿದ್ದರೆ, ನಮ್ಮ ಭೂಮಿಯ ಪಕ್ಕದಲ್ಲಿ ಹಾದು ಹೋಗುವ ಮೂಮೆಂಟ್ಸ್ ಅನ್ನ ನಾವು ರಾತ್ರಿ ಸೆಪ್ಟೆಂಬರ್ 15ರಂದು ರಾತ್ರಿ 8 ಗಂಟೆಯಿಂದ 10 ಗಂಟೆಯ ತನಕ ಇದರ ಮೂಮೆಂಟ್ಸ್ ಅನ್ನ ನೋಡಬಹುದಂತೆ. ದೇವರ ದಯದಿಂದ ಇಂಥ ಅನಾಹುತ ಆಗದಿರಲಿ, ಎಲ್ಲಾ ಬದುಕಿ ಚೆನ್ನಾಗಿರಬೇಕು. ಇಂಥ ಟೈಮಲ್ಲಿ ಇಂಥ ಅನಾಹುತ ಆದ್ರೆ ಏನ್ ಗತಿ ನೋಡೋಣ. ನಾಸಾದಿಂದ ಒಂದು ಮೆಸೇಜ್ ಅಥವಾ ನೋಟಿಸ್ ಬಂದಿದೆ, ನೋಡೋಣ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು, ಇದು ಆಗುತ್ತೋ ಅಥವಾ ಇಲ್ಲ ಎಂಬುದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.